ವಾಟ್ ಈಸ್ ದ ಡಿಫರೆನ್ಸ್ ದಟ್ ಯು ಫೀಲ್ ಡಿಸ್ಚಾರ್ಜ್ ಆಗಿ ಬಂದಿದ್ದಕ್ಕೂ ಇವತ್ತಿಗೂ? ಹೌ ಆರ್ ಯು ಮ್ಯಾನೇಜಿಂಗ್ ಯುವರ್ ಎನರ್ಜಿ? ಈ ಮುದ್ರೆ ಸಾರ್ಬಿಟ್ರೇಟಿನ ಕೆಲಸವನ್ನು ಮಾಡುತ್ತೆ. ಸೊ ಇದನ್ನ ಯಾವಾಗಲೂ ನಾನು ಒಂಟಿಯಾಗಿದ್ದಾಗಂತೂ ಹಿಂಗಿರ್ತೀನಿ, ಇಲ್ದರೆ ನನ್ನ ದೇವ್ರ ಥರ ನೋಡ್ಬಿಡ್ತಾರೆ. ನಮಗೆ ನಾರ್ಮಲಿ ನಾವು ಫಿಟ್ನೆಸ್ ಅಲ್ಲಿರೋರಿಗೆ ಓವರ್ ಕಾನ್ಫಿಡೆನ್ಸ್ ಜಾಸ್ತಿ, ನನಗೇನೂ ಆಗಲ್ಲ ಅಂತ. ಲೈಫಲ್ಲಿ ನಿಮಗೆ ಮತ್ತು ನಿಮ್ಮ ಫ್ಯಾಮಿಲಿಗೆ ಒಂದು ಫ್ಯಾಮಿಲಿ ಡಾಕ್ಟರ್ ಇರಬೇಕು, ಒಪಿನಿಯನ್ಸ್ ಕೇಳೋಕ್ಕಾದರೂ ಇರಬೇಕು. ಒನ್ ಪರ್ಸನ್ ಈಸ್ ಗೋಯಿಂಗ್ ಥ್ರೂ ಸಮ್ ಏಲ್ಮೆಂಟ್ ಅಂದಾಗ ಒಂದು ಫ್ಯಾಮಿಲಿಯ ನಡವಳಿಕೆ ಹೇಗಿರಬೇಕು? ವ್ಯಕ್ತಿಗೆ ಬದುಕುವ ಆಸೆ ತರಿಸ್ಬೇಕು, ವ್ಯಕ್ತಿಗೆ ಯಾಕಪ್ಪ ಬದುಕ್ತೆ ಅಂತ ಅನ್ನಿಸ್ಬಾರ್ದು. ಸೊ ಪ್ರತಿಯೊಬ್ಬರೂ ಕೂಡ ಹೆಲ್ತ್ ಕೇರ್ ಬಗ್ಗೆ, ಮೆಡಿಕಲ್ ಕೇರ್ ಬಗ್ಗೆ ಒಂದು ಸ್ವಲ್ಪ ರಿಸರ್ವ್ ಯಾವಾಗಲೂ ಇಡಬೇಕು, ಪ್ರಿಫರಬಲಿ ಇನ್ ದ ಫಾರ್ಮ್ ಆಫ್ ಇನ್ಶೂರೆನ್ಸ್. ಈ ಥರ ಸಂದರ್ಭಗಳಲ್ಲಿ ಕಾರ್ಡಿಯಾಕ್ ಅರೆಸ್ಟ್ ಅಂದಾಗ ಅದನ್ನು ಕೇಳೋರಿಗೆ ಇನ್ನೊಬ್ರಿಗೆ ಯಾರಿಗಾದ್ರೂ ಅರೆಸ್ಟ್ ಆಗಬೇಕು, ಅಷ್ಟು ಭಯ ಹುಟ್ಟಿಸುವಂಥ ಟರ್ಮ್ ಅದು. ಸೊ ಡೂಸ್ ಆ್ಯಂಡ್ ಡೋಂಟ್ಸ್ ಅನ್ನೋದಾದರೆ ಒಬ್ಬ ಪೇಷಂಟ್ ಏನು ಆ ಸಂದರ್ಭದಲ್ಲಿ ಮಾಡಬೇಕು ಅಥವಾ ಮಾಡಬಾರ್ದು ಅಂತ ಹೇಳ್ತೀರಾ? ರುಚಿಗೆ ತಕ್ಕನಂಗೆ ಅದಕ್ಕೆ ಬೇಕಾಗಿರೋ ಅಡಿಟಿವ್ಸ್ ಹಾಕ್ತಾರೆ, ಅದು ತೊಂದರೆ ಕೊಡುತ್ತೆ. ಕಾರ್ಡಿಯಾಕ್ಕೆ ಗೊತ್ತಿಲ್ಲ, ಹಾರ್ಟಿಗೆ ಗೊತ್ತಿಲ್ಲ ಎಷ್ಟು ದುಡ್ಡು ಇಟ್ಟಿದ್ದೀವಿ ಅಂತ, ಪಾಕೆಟಲ್ಲಿ ಎಷ್ಟಿದೆ, ಬ್ಯಾಂಕಲ್ಲಿ ಎಷ್ಟಿದೆ ಅಂತ ಹಾರ್ಟಿಗೆ ಗೊತ್ತಿಲ್ಲ. ಈ ಕಾರ್ಡಿಯಾಕ್ ಅರೆಸ್ಟ್ ಆಗುವ ಕಾಸಿಂಗ್ ಫ್ಯಾಕ್ಟರ್ಸ್ ಏನು ಅಂತ ನಿಮ್ಮ ಪರ್ಸನಲ್ ಎಕ್ಸ್ಪೀರಿಯನ್ಸಲ್ಲಿ ಹೇಳೋದಾದರೆ ವಾಟ್ ಕಾಸಸ್ ದಿಸ್? ಲೇಟ್ ಸ್ಲೀಪಿಂಗ್, ಸ್ಲೀಪ್ಲೆಸ್ನೆಸ್, ಇದೆಲ್ಲವೂ ಇನ್ನೊಂದು ಫ್ಯಾಕ್ಟರ್. ಹೈಲಿ ಡಿಸಿಪ್ಲಿನ್ಡ್ ಆಗಿ ಯಾರು ಇರ್ತಾರೆ ಅವ್ರಿಗೆ ಈ ಪ್ರಾಬ್ಲಮ್ ಬರುತ್ತೆ. ಹೌದು. ಡಾಕ್ಟರ್ಸ್ ಇವಾಗ ಚೆಕಪ್ಗೆ ಹೋದರೆ ಏನು ಹೇಳ್ತಾರೆ ಅಂದರೆ ವಾಟ್ ಈಸ್ ದ ಡಿಫ್ರೆನ್ಸ್ ದಟ್ ಯು ಫೀಲ್ ಡಿಸ್ಚಾರ್ಜ್ ಆಗಿ ಬಂದಿದ್ದಕ್ಕೂ ಇವತ್ತಿಗೂ? ನಾನು ನೋಡೋ ಹಾಗೆ ಐ ಮಸ್ಟ್ ಸೇ ಇಟ್ ಹಿಯರ್, ಮೋಸ್ಟ್ಲಿ ಎನರ್ಜೀಸ್ ಡಬಲ್ ಆಗಿಬಿಟ್ಟಿದೆ. ಮತ್ತು ಈ ಹಾಸ್ಪಿಟಲೈಸೇಷನ್ ಫೇಸಲ್ಲಿ ನೀವು ಸ್ವಲ್ಪ ಹೊರಗಡೆ ಬೇರೆ ಬೇರೆ ಈವೆಂಟ್ಗಳಿಗೆ ಹೋಗೋದು, ಟಾಕ್ ಸೆಷನ್ಸ್, ಅದೆಲ್ಲ ಆ 1.5 ತಿಂಗಳು ಮಾತ್ರ ಒಂದು ಬ್ರೇಕ್ ತಗೊಂಡಿತ್ತು. ಬಟ್ ಈಗ ಯು ಆರ್ ಬ್ಯಾಕ್ ವಿತ್ ಡಬಲ್ ಆಫ್ ದೋಸ್ ಆ್ಯಕ್ಟಿವಿಟೀಸ್ ಅಂತ ಹೇಳಬೇಕು. ಹೌ ಆರ್ ಯು ಮ್ಯಾನೇಜಿಂಗ್ ಯುವರ್ ಎನರ್ಜೀಸ್? ಇವಾಗ ಎಷ್ಟು ಎನರ್ಜಿ ಇದೆ ಅಂದರೆ ಊರಿಗೆಲ್ಲ ಹಂಚಿ ಮಿಗುತ್ತೆ ಅಂತಾರಲ್ಲ. ಯಾಕಂದರೆ ಯೂಶ್ವಲಿ ಈ ಥರ ಕೇಸಸ್ಸಲ್ಲಿ ಒಂದ್ಸತಿ ಹಾರ್ಟ್ ಪೇಷಂಟ್ ಅಂತ ಅನ್ನಿಸ್ಕೊಂಡ್ಬಿಟ್ರೆ ದೇ ಫೀಲ್ ನಾನೊಬ್ಬ ಪೇಷಂಟ್, ನಾನು ಮುಂಚಿನ ಹಾಗಿರೋಕ್ಕೆ ಆಗೋದಿಲ್ಲ, ಯಾವಾಗಲೂ ರೆಸ್ಟಲ್ಲಿ ಇರಬೇಕು, ಟ್ರಾವೆಲ್ ಮಾಡಬಾರ್ದು, ದ ಹೋಲ್ ಲೈಫ್ ಸ್ಟೈಲ್ ಚೇಂಜಸ್. ಅವರೊಬ್ಬರು ಚೇಂಜ್ ಆಗಲ್ಲ, ಅವ್ರ ಇಡೀ ಫ್ಯಾಮಿಲಿ ಕಾಂಪ್ರಮೈಸ್ ಆಗುತ್ತೆ, ಇಡೀ ಫ್ಯಾಮಿಲಿಗೆ ಅದು ಎಫೆಕ್ಟ್ ಮಾಡುತ್ತೆ. ಬಟ್ ನಿಮ್ಮ ವಿಚಾರದಲ್ಲಿ ಇಟ್ ಈಸ್ ಟೋಟಲಿ ಡೆಡ್ ಆಪೋಸಿಟ್. ಏನೂ ಬದಲಾಗಿಲ್ಲ, ಏನೂ ಆಗೇ ಇರಲಿಲ್ಲ ಅನ್ನೋಷ್ಟು ಬದಲಾವಣೆ, ಅದು ಮುಂಚೆಗಿನ್ನ ಇನ್ನೂ ಬೆಟರ್ ಆದ ಬದಲಾವಣೆ. ಆ ಚೇಂಜ್ ಓವರ್ ಏನು ಮಾಡಿದ್ದೀರಾ ಅಂತ ಆ ಸೀಕ್ರೆಟ್ನ ಹೇಳಿದ್ರೆ ಎಷ್ಟೋ ಜನಕ್ಕೆ ಹೆಲ್ಪ್ ಆಗುತ್ತೆ. ಒಂಟಿಯಾಗಿ ಟ್ರಾವೆಲ್ ಮಾಡಬಾರ್ದು, ಯಾಕೆಂದರೆ ಗೊತ್ತಿಲ್ಲ ಹೇಗಾಗತ್ತೆ, ಹೇಗೆ ರೆಸ್ಪಾಂಡ್ ಆಗುತ್ತೆ ಗೊತ್ತಿಲ್ಲ. ಸೊ ಒಂದ್ಸಲ ನನ್ನ ಮಗಳು ಕರ್ಕೊಂಡೋದ್ಲು, ಬೆಂಗಳೂರಿಗೆ ಕರ್ಕೊಂಡೋಗಿ ಟ್ರೈನಲ್ಲಿ ಕರ್ಕೊಂಡ್ಬಂದ್ಲು. ಸೊ ಹಾಗೆ ಐ ಫೆಲ್ಟ್ ಗುಡ್, ಕಾನ್ಫಿಡೆನ್ಸ್ ಬರೋಕ್ಕೆ ಶುರು ಆಯಿತು. ಹಾಗೆ ಒಂದು ಚಿಕ್ಕ ಟ್ರಿಪ್ಸ್ಗಳು ಮಾಡ್ಕೊಂಡು ಬಂದೆ, ಅದು ಆರಾಮಾಗೋಕ್ಕೆ ಶುರು ಆಯಿತು. ಆ ಭಯ ಹೊರಟೋಯ್ತು, ಟ್ರಾವೆಲ್ ಮಾಡಬಾರ್ದು ಅನ್ನುವ ಭಯ ಹೋಯಿತು. ಸೊ ನೆಕ್ಸ್ಟು ಇಲ್ಲಿವರೆಗೂ ನಾನೊಂದು 25 ವರ್ಷ ವಾಚ್ ಕಟ್ಟಿರಲಿಲ್ಲ. ನನ್ನ ಮಗ ವಾಚ್ ಕಟ್ಟು ಅಂತಂದ, ಅದು ಪಲ್ಸ್ ರೇಟ್ ಗೊತ್ತಾಗತ್ತೆ ಅಂತ. ಥ್ಯಾಂಕ್ ಗಾಡ್, ನಂಗೆ ಯಾವುದು ಬೇಡ ಅಂತ ಯಾವುದು ಅನಿಸಿಲ್ಲ. ಕಟ್ಟಕ್ಕೆ ಶುರು ಮಾಡಿದೆ, ಅಲ್ಲಿ ಪಲ್ಸ್ ರೇಟು ವೇರಿಯೇಷನ್ಸ್ ಗೊತ್ತಾಗೋದು. ಯಾವ ಕೆಲಸ ಮಾಡಿದ್ರೆ ಪಲ್ಸ್ ರೇಟ್ ಜಾಸ್ತಿ ಆಗತ್ತೆ, ಅಬ್ನಾರ್ಮಲ್ ಆಗುತ್ತೆ, ಯಾವ್ದು ಮಾಡಿದ್ರೆ ಪಲ್ಸ್ ರೇಟ್ ನಾರ್ಮಲ್ ಆಗುತ್ತೆ, ನಂಗೆ ಅರ್ಥ ಆಗೋಕೆ ಶುರು ಆಯ್ತು. ಸೊ ಕಾನ್ಸ್ಟೆಂಟ್ ಆಗಿ ಮಾನಿಟರ್ ನಿಮ್ಮನ್ನ ನೀವು ಮಾಡ್ಕೋತಾ ಇರ್ತೀರಾ, ಮಾಡ್ಕೋಬೇಕು. ಮಾಡ್ಕೊಂಡ್ರೆ ಸೇಫ್ ಆಗಿರ್ತೀವಿ. ಆಮೇಲೆ ನಮ್ಮ ಡಾಕ್ಟರ್ ಸಚಿನ್ ರಾವ್ ಒಂದು ಟ್ಯಾಬ್ಲೆಟ್ ಹೇಳಿದ್ರು, ಸಾರ್ಬಿಟ್ರೇಟ್ ಅಂತ. ಅದನ್ನ ಯಾವಾಗಲೂ ಇಟ್ಕೊಂಡಿರಿ. ಅದೇ ಸಪೋಸ್ ಆ ಥರ ಇಟ್ಕೊಂಡಿದ್ರೆ ನಿಮಗೆ ಏನಾದರೂ ಆ ಥರದ ಕಾರ್ಡಿಯಕ್ ಕಂಡೀಷನ್ಸ್, ಅಬ್ನಾರ್ಮಲ್ ಕಂಡೀಷನ್ಸ್ ಬಂದರೆ ನಾಲ್ಗೆ ಕೆಳಗೆ ಒಂದು ಟ್ಯಾಬ್ಲೆಟ್ ಇಟ್ಕೊಂಡ್ರೆ ಸಾಕು. ಆಮೇಲೆ ಯು ಕ್ಯಾನ್ ಗೋ ಫಾರ್ ಎ ಮೆಡಿಕಲ್ ಕೇರ್. ಇಟ್ ಸರ್ವ್ಸ್ ದಿ ಎಮರ್ಜೆನ್ಸಿ ಪರ್ಪಸ್ ಅಂತ. ಗೋಲ್ಡನ್ ಮಿನಿಟ್ ಅಥವಾ ಗೋಲ್ಡನ್ ಅವರ್ ಅಂತ ಏನು ಹೇಳ್ತೀವಿ. ಸೊ ನಾನು ಅದಕ್ಕೆ ಆಲ್ಟರ್ನೇಟ್ ಆಯುರ್ವೇದದಲ್ಲಿ ಏನಾದರೂ ಇದೆಯಾ ಅಂತ ನೋಡೋಕ್ಕೆ ಶುರು ಮಾಡಿದೆ. ಅದಕ್ಕೆ ಆಲ್ಟರ್ನೇಟ್ ಯೋಗದಲ್ಲಿ ಇದೆಯಾ, ಅದಕ್ಕೆ ಆಲ್ಟರ್ನೇಟ್ ಮುದ್ರೆಗಳಲ್ಲಿ ಇದೆಯಾ ಅಂತ. ಈ ಮುದ್ರೆ ಸಾರ್ಬಿಟ್ರೇಟಿನ ಕೆಲಸವನ್ನು ಮಾಡುತ್ತೆ. ಸೊ ಇದನ್ನ ಯಾವಾಗಲೂ ನಾನು ಒಂಟಿಯಾಗಿದ್ದಾಗಂತೂ ಹಿಂಗಿರ್ತೀನಿ, ಇಲ್ದರೆ ನನ್ನ ದೇವ್ರ ಥರ ನೋಡ್ಬಿಡ್ತಾರೆ ಹಿಂಗೆ ಇಟ್ಕೊಂಡಿದ್ರೆ. ಸೊ ಆಲ್ಟರ್ನೇಟ್ಸ್ ಹುಡುಕೊಳ್ಳೋಕೆ ಶುರು ಮಾಡಿದೆ, ಡಿಪೆಂಡೆನ್ಸಿ ಕಡಿಮೆ ಮಾಡೋಕ್ಕೆ ಶುರು ಮಾಡಿದೆ, ಒಂಟಿಯಾಗಿ ಓಡಾಡೋಕ್ಕೆ ಶುರು ಮಾಡಿದೆ, ಒಂಟಿಯಾಗಿ ವಾಕಿಂಗ್ ಮಾಡೋಕ್ಕೆ ಶುರು ಮಾಡಿದೆ. ನಮ್ಮ ಮನೇಲೂ ಬಿಟ್ಟಿರಲಿಲ್ಲ, ಮನೇಲಿ ಗುಡ್ ಕೇರ್ ಇಸ್ ದೇರ್. ನನ್ನ ಮನೆಯವಳು, ನನ್ನ ತಮ್ಮ, ನನ್ನ ಮಕ್ಕಳು, ಐ ಹ್ಯಾವ್ ಎ ವೆರಿ ಗುಡ್ ಕೇರ್ ಎಟ್ ಹೋಮ್. ಥ್ಯಾಂಕ್ ಗಾಡ್ ಇಟ್ ಹ್ಯಾಸ್ ಬ್ರಾಟ್ ಮೀ ಬ್ಯಾಕ್. ರೈಟ್. ಪರ್ಪಸ್ ಸಿಗೋಕೆ ಶುರು ಆಯಿತು. ಬದುಕಿಗೆ ಪರ್ಪಸ್ ಸಿಗ್ತಾ ಇರಲಿಲ್ಲ. ಎಲ್ಲ ಅಚೀವ್ ಮಾಡಿಬಿಟ್ಮೇಲೆ ಒಂದು ಅನ್ನಿಸ್ತಾ ಇತ್ತು, ಐ ಆಮ್ ಐ ಎಂಟಿ ಅಂತ. ನಾನು ಫುಲ್ ಇದ್ದೀನಾ, ಎಲ್ಲ ಅಚೀವ್ ಮಾಡಿಬಿಟ್ಟಿದ್ದೀನಾ ಅಥವಾ ಖಾಲಿ ಇದ್ದೀನಾ ಅಂತ ಅನ್ಸೋಕೆ ಶುರು ಆಯಿತು. ಅದಕ್ಕೆ ಅರ್ಥ ಹುಡುಕೊಳ್ಳೋಕೆ ಶುರು ಮಾಡಿದ್ದೀನಿ. ಚೆನ್ನಾಗಿದೆ ಲೈಫ್.
ಈ ಭಾಗದ ಲೈಫನ್ನ ನಾನು ಬಹುಶಃ 57 ವರ್ಷಗಳ ಕಾಲ ನೋಡಿರ್ಲಿಲ್ಲ. ಹಾಸ್ಪಿಟಲೈಸೇಷನ್ ಅನ್ನೋದು ನಂಗೆ 10ನೇ ವರ್ಷದಲ್ಲಿ ಹಾಸ್ಪಿಟಲೈಸೇಷನ್, ನನ್ನ 10ನೇ ವರ್ಷದಲ್ಲಿ. ಅದಾದ್ಮೇಲೆ ಯಾವುದೋ ಒಂದು ಹುಳ ಕಡಿದಿದ್ದಕ್ಕೋಸ್ಕರ ಒಂದು 3 ದಿನ ಹಾಸ್ಪಿಟಲ್ ಅಲ್ಲಿ ಇದ್ದೆ. ಸರ್ಜರಿ ಆಗಿತ್ತು, ಕಾಲೆಲ್ಲ ಊದ್ಬಿಟ್ಟಿತ್ತು. ಅದು ನನ್ನ ಜ್ಯೂರಿಸ್ಡಿಕ್ಷನ್ಗೆ ಬರಲ್ಲ, ಯೋಗದ ಅಥವಾ ಆಯುರ್ವೇದಿಕ್ ಜ್ಯೂರಿಸ್ಡಿಕ್ಷನ್ಗೆ ಬರ್ತಾ ಇರಲಿಲ್ಲ. ಹಾಗಾಗಿ ಅಡ್ಮಿಟ್ ಆಗಿ ಅದನ್ನ ಸರ್ಜರಿ ಮಾಡಿಸ್ಕೋಬೇಕಾಯ್ತು. ಅದಾದ್ಮೇಲೆ ನನ್ನ ಹಾಸ್ಪಿಟಲೈಸೇಷನ್ ಇಡೀ ಲೈಫಲ್ಲಿ ಒಂದ್ಸಲ ಆಗಿತ್ತಷ್ಟೆ. ಫ್ರಮ್ ಮೈ 10th year ಟಿಲ್ ಮೈ 57th year ಒಂದೇ ಒಂದ್ಸಲ ಆಗಿತ್ತು. 2ನೇ ಸಲ ಆಯಿತು. ನೋ ರಿಗ್ರೆಟ್ಸ್. ಕರೆಕ್ಷನ್ಸ್ ಬೇಕು ನಮಗೆ. ನಾರ್ಮಲಿ ನಾವು ಫಿಟ್ನೆಸ್ ಅಲ್ಲಿರೋರಿಗೆ ಓವರ್ ಕಾನ್ಫಿಡೆನ್ಸ್ ಜಾಸ್ತಿ, ನಂಗೆ ಏನೂ ಆಗಲ್ಲ ಅಂತ. ಸೊ ನಂಗೆ ನನ್ನದೇ ಥಾಟ್ ಪ್ರೊಸೆಸ್ ತಪ್ಪು ಅಂತ ಅರ್ಥ ಆಗ್ಲಿಕ್ಕೆ ಶುರು ಆಯ್ತು. ನೈಸ್ ದಟ್ ಯು ಹ್ಯಾವ್ ಅಕ್ಸೆಪ್ಟೆಡ್ ಅಂಡ್ ಸೇಯಿಂಗ್ ಇಟ್ ಇನ್ ಅ ಪಬ್ಲಿಕ್ ಪ್ಲಾಟ್ಫಾರ್ಮ್. ಇಟ್ಸ್ ವೆರಿ ರೇರ್ ಪೀಪಲ್ ಡೂ ಇಟ್. ನಮ್ದೇ ಲೈಫು. ಆದ್ರೆ ನಾವು ಕೆಲವು ಕಾಂಪ್ರಮೈಸಸ್ ಅನ್ಕೊಂಡ್ಬಿಡ್ತೀವಿ, ನಾನು ಚೆನ್ನಾಗಿದ್ದೀನಿ, ನಾನು ಫಿಟ್ ಆಗಿದ್ದೀನಿ, ಇವತ್ತು ನೋಡು ನಾನು ಕಾಫಿ ಕುಡ್ತಿದ್ದೀನಿ, ಡ್ರಿಂಕ್ಸ್ ಮಾಡೋ ನಾನು 2 ಪೆಗ್ ಹೊಡ್ಕೊಂಡು ಚೆನ್ನಾಗಿದ್ದೀನಿ. ಇದೆಲ್ಲ ಎಲ್ರಿಗೂ ಬಂದ್ಬಿಡುತ್ತೆ. ಗುಡ್ ಅಂತಂದ್ರೆ ನನ್ನ ಪರ್ಸನಲ್ ಅಡ್ವೈಸ್, ಹ್ಯಾವ್ ಎ ಗುಡ್ ಪರ್ಸನಲ್ ಡಾಕ್ಟರ್. ಪರ್ಸನಲ್ ಡಾಕ್ಟರ್, ನಿಮ್ಮನ್ನ ಮಿಸ್ಲೀಡ್ ಮಾಡದೇ ಇರುವಂತಹ ಮೆಡಿಕಲ್ ಯಾರಾದ್ರೂ ಒಬ್ರು ಬೇಕು. ಗೊತ್ತಿರಬೇಕು ಯಾವ ಹಾಸ್ಪಿಟಲ್ ನಿಮಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಡುತ್ತೆ ಅಂತ ಗೊತ್ತಿರಬೇಕು. ಎಮರ್ಜೆನ್ಸಿ ಎಲ್ಲಿ ಹೋಗ್ಬೇಕು ಗೊತ್ತಿರಬೇಕು. ಅದೇ ಫೋನ್ ನಂಬರ್ಸ್ ನಮ್ಮ ಹತ್ರ ಇರಬೇಕು. ಎಮರ್ಜೆನ್ಸಿ ಫೋನ್ ನಂಬರ್ಸ್ ಇರಬೇಕು. ನಾವು ಮಾತಾಡಿದ್ರೆ ಡಾಕ್ಟರ್ ನಮಗೆ ರೆಸ್ಪಾಂಡ್ ಮಾಡುವ ಹಾಗಿರ್ಬೇಕು. ಹಾಗಾಗಿ ನಂಗೆ ಆ ಪ್ರಾಬ್ಲಮ್ ಬರಲಿಲ್ಲ. ಐ ಹ್ಯಾಡ್ ಅಂಟೀನ್ ನಂಬರ್ ಆಫ್ ಗುಡ್ ಡಾಕ್ಟರ್ಸ್ ಸರೌಂಡಿಂಗ್ ಮೀ ಆಸ್ ಫ್ರೆಂಡ್ಸ್. ನಾವೆಲ್ಲರೂ ಯಾವುದೋ ಕಾರಣಕ್ಕೆ ನಾವು ಮೀಟ್ ಆಗ್ತಾ ಇದ್ವಿ, ಕಾಫಿ ಕುಡಿತಾ ಇದ್ವಿ, ತಿಂಡಿ ತಿಂತಾ ಇದ್ವಿ. ನಂಗೆ ಆ ಪ್ರಾಬ್ಲಮ್ ಬರಲಿಲ್ಲ. ಥ್ಯಾಂಕ್ ಗಾಡ್, ಬಿಕಾಸ್ ಮೈ ಫ್ರೆಂಡ್ಸ್ ವರ್ ಡಾಕ್ಟರ್ಸ್, ಐ ಸರ್ವೈವ್ಡ್. ಹಾಗಾಗಿ ನನ್ನ ಅಡ್ವೈಸ್ ಎಲ್ಲರಿಗೂ ಕೂಡ ಲೈಫಲ್ಲಿ ನಿಮಗೆ ಮತ್ತೆ ನಿಮ್ಮ ಫ್ಯಾಮಿಲಿಗೆ ಒಂದು ಫ್ಯಾಮಿಲಿ ಡಾಕ್ಟರ್ ಇರಬೇಕು. ಒಪಿನಿಯನ್ಸ್ ಕೇಳಕ್ಕಾದ್ರೂ ಇರಬೇಕು. ಪ್ರತಿ ಸಲ ಹಾಸ್ಪಿಟಲೈಸೇಷನ್ ಆಗಲ್ಲ. ಏನಾಗಿದೆ ಅಂತ ತಿಳ್ಕೊಳಕ್ಕಾದ್ರೂ ಇರ್ಬೇಕು. ಅದನ್ನ ಜೆನ್ಯೂನ್ ಆಗಿ ಹೇಳುವಂತಹ ಡಾಕ್ಟರ್, ಜೆನ್ಯೂನ್ ಆಗಿ ಹೇಳುವಂತವ್ರಾಗಿರ್ಬೇಕು. ಏನೂ ಆಗಿಲ್ಲ ಹೋಗು ಅಂತ ಹೇಳೋರು ಆಗಿರ್ಬೇಕು. ಏನಾಗಿಲ್ಲ ಅಂತ, ಅಥವಾ ತುಂಬಾ ಎಮರ್ಜೆನ್ಸಿ ಅಡ್ಮಿಟ್ ಆಗ್ಬಿಡು ಸರ್ಜರಿ ಮಾಡಿಸ್ಕೊ ಅಂತ ಹೇಳುವಂತಹ ಡಾಕ್ಟರ್ಸ್ ಆದ್ರೂ ಆಗಿರ್ಬೇಕು. ಈ ಎರಡರಲ್ಲೂ ನಮ್ಗೆ ಪ್ರಾಮಾಣಿಕ ಡಾಕ್ಟರ್ಸ್ ಬೇಕು. ಅವ್ರು ಯಾರಾಗಿರ್ತಾರೆ? ನಮ್ ಸ್ನೇಹಿತರಾಗಿದ್ರೆ ಮಾತ್ರ ಸಾಧ್ಯ. ಇಲ್ದೇ ಇದ್ರೆ ಅವ್ರಿಗೆ ಅದು ಪ್ರೊಫೆಷನ್. ಸ್ನೇಹಿತರಾದ್ರೆ ಒಂದು ನನ್ನ ಸ್ನೇಹಿತ ನಾನು ಮಿಸ್ಲೀಡ್ ಮಾಡಲ್ಲ, ನನ್ನ ಸ್ನೇಹಿತ ನಾನು ಎಕ್ಸಾಜರೇಟ್ ಮಾಡಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ನನಗೆ ಅದೊಂದು ವರ. ನನಗೆ ನನ್ನ ಸುತ್ತ ಡಾಕ್ಟರ್ಸ್ ಇದ್ದಾರೆ, ಆಯುರ್ವೇದಿಕ್ ಡಾಕ್ಟರ್ಸ್ ಅಂಟೀನ್, 100 ಜನ, ಅಲೋಪತಿಕ್ ಡಾಕ್ಟರ್ಸ್ 100 ಜನ ನನ್ನ ಫ್ರೆಂಡ್ಸ್ ಇದ್ದಾರೆ. ಹಾಗಾಗಿ ನಂಗೆ ಆ ಪ್ರಾಬ್ಲಮ್ ಬರಲಿಲ್ಲ. ನೀವು ಇವಾಗ ಇಷ್ಟೊತ್ತು ಡೂಸ್ ಹೇಳಿದ್ರಿ, ಅಂದ್ರೆ ಏನೇನ್ ಮಾಡಬೇಕು ಅಂತ. ಡೋಂಟ್ಸ್ ಅಂತ ಹೇಳೋದಾದ್ರೆ, ಒಂದು ಫ್ಯಾಮಿಲಿ ಇಂಥ ಸಂದರ್ಭದಲ್ಲಿ ಒನ್ ಪರ್ಸನ್ ಈಸ್ ಗೋಯಿಂಗ್ ಥ್ರೂ ಸಮ್ ಏಲ್ಮೆಂಟ್ ಅಂದಾಗ ಒಂದು ಫ್ಯಾಮಿಲಿಯ ನಡವಳಿಕೆ ಹೇಗಿರಬೇಕು? ಮೊದಲನೇದು ಪ್ರೀತಿಸ್ಬೇಕು. ಆ ವ್ಯಕ್ತಿಯನ್ನ ಪ್ರೀತಿಸ್ಬೇಕು. ನಾಳೆ ಇರೋಲ್ವೇನೋ ಅನ್ನೋ ಅಷ್ಟು ಪ್ರೀತಿಸ್ಬೇಕು. ಎರಡನೇದು ಬೇಸಿಕ್ ಕೇರ್ಗಳನ್ನ ತಗೋಬೇಕು. ಮತ್ತೆ ಅವರ ಹಿಂದಿನ ತಪ್ಪುಗಳನ್ನ ಎತ್ತಿ ಆಡಿ ತೋರಿಸ್ಬಾರ್ದು. ನಾನು ಮೊದಲೇ ಹೇಳಿದ್ದೆ, ನಿಂಗೆ ಮಾತ್ರೆ ತಗೋ ಅಂತ ಹೇಳಿದ್ದೆ, ನಂಗೆ ಮೆಡಿಕಲ್ ಮಾಡ್ಸೋಣ ಅಂತ ಹೇಳಿದೆ, ಏನು ಹೇಳಬಾರ್ದು. ಸೊ ನಾನು ನಿನ್ನ ಜೊತೆಲಿ ಇದ್ದೀನಿ, ಗುಡ್ ಬ್ಯಾಡ್ ಆಗಲಿ ಐ ಆಮ್ ವಿತ್ ಯು ಅಂತ ಹೇಳಬೇಕು. ಆ ಹೇಳಿದ ತಕ್ಷಣನೇ ವ್ಯಕ್ತಿ ಒಳಗೆ ಒಂದು ಸಂಚಾರ ಆಗತ್ತೆ, ಒಂದು ಶಕ್ತಿ ಸಂಚಾರ ಆಗತ್ತೆ. ವ್ಯಕ್ತಿಗೆ ಬದುಕುವ ಆಸೆ ತರಿಸ್ಬೇಕು. ವ್ಯಕ್ತಿಗೆ ಯಾಕಪ್ಪ ಬದುಕ್ತೆ ಅಂತ ಅನ್ನಿಸ್ಬಾರ್ದು. ಹಾಗೆ ಆ ಫ್ಯಾಮಿಲಿ ನಡ್ಕೋಬೇಕು. ದೊಡ್ಡವರು ಚಿಕ್ಕವರು ಜೊತೆಲಿರೋರು ಎಲ್ಲರೂ ನಡ್ಕೋಬೇಕು. ಆ ವ್ಯಕ್ತಿ ಇಂಪಾರ್ಟೆಂಟ್ ಅಂತ ತೋರಿಸ್ಬೇಕು. ಆಮೇಲೆ ಅವಶ್ಯಕತೆ ಬಿದ್ದರೆ ಚೆಕಪ್ ಕರ್ಕೊಂಡು ಹೋಗ್ಬೇಕು. ಮೆಡಿಕಲ್ ಚೆಕಪ್ ಕರ್ಕೊಂಡು ಹೋಗ್ಬೇಕು, ಡಯಾಗ್ನೋಸ್ಟಿಕ್ ಸೆಂಟರ್ ಕರ್ಕೊಂಡು ಹೋಗ್ಬೇಕು. ಥ್ಯಾಂಕ್ ಗಾಡ್ ನನ್ನ ತಮ್ಮ ಯಾವಾಗಲೂ ಜೊತೆಲಿರೋ, ನನ್ನ ಮಗ ಯಾವಾಗಲೂ ಜೊತೆಲಿರೋ. ನಾನು ಒಂಟಿಯಾಗಿ ಹೋದ್ರೆ ಇಲ್ಲ ನಾನು ಬರ್ತೀನಿ ಅನ್ನೋನು, ಅವ್ನ ಕೆಲಸ ಎಲ್ಲ ಬಿಟ್ಟಿರೋನು. ಹೀಗೆ ಯಾರಾದರೂ ಒಬ್ರು ಇರಬೇಕು ನಮಗೆ. ಹಾಗೆ ಇದ್ದಾಗ ಬದುಕುವ ಆಸೆ ಧೈರ್ಯ ಎರಡು ಬರುತ್ತೆ. ಥ್ಯಾಂಕ್ ಗಾಡ್ ನಮ್ಮ ಸಿಸ್ಟಮ್ ಇವತ್ತಿಗೂ ತುಂಬಾ ಚೆನ್ನಾಗಿದೆ. ಹೊರನೋಟಕ್ಕೆ ಇದು ಹೈಲಿ ಕರಪ್ಟೆಡ್ ಸಿಸ್ಟಮ್ ಅಂತ ಅನ್ಸುತ್ತೆ, ಹಾಸ್ಪಿಟಲೈಸೇಷನ್ ಮೆಡಿಕೋ ಸಿಸ್ಟಮ್. ಆದರೆ ಇಲ್ಲ, ವಿ ಹ್ಯಾವ್ ವೆರಿ ವೆರಿ ಗುಡ್ ಸಿಸ್ಟಮ್ಸ್. ಎಮರ್ಜೆನ್ಸಿ ಕೇರ್ಸ್ ಇದೆ. ಹಣಕಾಸಿನ ಪ್ರೊವಿಷನ್ ಇಟ್ಕೋಬೇಕು ಯಾವಾಗಲೂ. ಹಣಕಾಸಿನ ಪ್ರೊವಿಷನ್ ಫೈನಾನ್ಷಿಯಲಿ ಸಿಗ್ಲಿಲ್ಲ ಅಂದ್ರೆ ಇನ್ಶೂರೆನ್ಸ್ ಆದ್ರೂ ಮಾಡಿಸಿ ಇಟ್ಕೋಬೇಕು. ಯಾಕೆ ಅಂತಂದ್ರೆ ಈ ತರದ್ದು ಒಳಗೆ ಹೋದಾಗ ನಂಗೆ 1 ಲಕ್ಷ ರೂಪಾಯಿ ಆಗ್ಬೋದು, 5 ಲಕ್ಷ ರೂಪಾಯಿ ಆಗ್ಬೋದು. ಆ ಒಳಗೆ ಹೋದಾಗ ಆ 5 ಲಕ್ಷ ರೂಪಾಯಿ ಹೊಂಚಕ್ಕೆ ಓಡಾಡೋ ಟೈಮ್ ಆಗಬಾರ್ದು. ಸೊ ಪ್ರತಿಯೊಬ್ಬರೂ ಕೂಡ ಹೆಲ್ತ್ ಕೇರ್ ಬಗ್ಗೆ, ಮೆಡಿಕಲ್ ಕೇರ್ ಬಗ್ಗೆ ಒಂದು ಸ್ವಲ್ಪ ರಿಸರ್ವ್ ಯಾವಾಗಲೂ ಇಡಬೇಕು, ಪ್ರಿಫರಬಲಿ ಇನ್ ದ ಫಾರ್ಮ್ ಆಫ್ ಇನ್ಶೂರೆನ್ಸ್.
ಇನ್ಶೂರೆನ್ಸ್, ಕ್ಯಾಶ್ಲೆಸ್ ಇನ್ಶೂರೆನ್ಸ್ ಇಟ್ಟಿದ್ರೆ ಆ ಕ್ಷಣಕ್ಕೆ ಒಂದು ನೋವಿರಲ್ಲ. ಅಂದರೆ ಹಾರ್ಟ್ ಪ್ರಾಬ್ಲಮ್ ನಂಗಿತ್ತು, ಆದರೆ ನನಗೆ ಫೈನಾನ್ಷಿಯಲ್ ನೋವು ಇರಲಿಲ್ಲ. ಅಲ್ಲಿ ಮೆಡಿಕಲ್ ಇತ್ತು, ಇನ್ಶೂರೆನ್ಸ್ ಇತ್ತು. ಸೊ ಆ ಬಿಲ್ ಸೆಟ್ಲ್ ಆಗತ್ತೆ ಅಂತ ನಂಗೆ ಗೊತ್ತಿತ್ತು. ಸೊ ಹಾಗಾಗಿ ಕೆಲವು ಕೇರ್ಗಳನ್ನು ತಗೋಬೇಕು. ಗುಡ್ ಡಾಕ್ಟರ್ಸ್ ಫ್ರೀಕ್ವೆಂಟ್ಲಿ ವಿಸಿಟ್ ಮಾಡ್ತಾ ಇರಬೇಕು. ಸಿಂಪ್ಟಮ್ಸ್ ಏನಾದರೂ ಇದ್ದರೆ ನಂತರ ಕೇರ್ಲೆಸ್ ಆಗಿರಬೇಡಿ ಅಂತ ಹೇಳಬೇಕು. ನಾನು ಕೇರ್ಲೆಸ್ ಆಗಿಬಿಟ್ಟೆ, ಓವರ್ ಕಾನ್ಫಿಡೆಂಟ್ ಆಗಿಬಿಟ್ಟೆ, ನಂಗೇನೂ ಆಗಿಲ್ಲ, ಅಷ್ಟೇ ಬ್ರೀತಿಂಗ್ ಅಷ್ಟೇ ಪ್ರಾಬ್ಲಮ್ ಅಂತ. ಅದರ ಕೌಂಟರ್ ಎಫೆಕ್ಟ್ಸ್ ಏನೇನಾಗುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ಆ ಕೇರ್ಲೆಸ್ನೆಸ್ ಅವಶ್ಯಕತೆ ಇರಬಾರ್ದು. ಎನಿ ಎಮರ್ಜೆನ್ಸಿ ಕೇರ್ ತಗೊಳ್ಳುವಂತಹ ಹೋಗಬೇಕು, ಡಯಾಗ್ನೈಸ್ ಮಾಡಿಸ್ಕೋಬೇಕು. ಟ್ರೀಟ್ಮೆಂಟ್ ನೀವು ಅಲೋಪತಿ ತಗೋತೀರೋ ಆಯುರ್ವೇದಿಕ್ ತಗೋತೀರೋ ಅದರ ಕಂಡೀಷನ್ ಏನು ಅಂತ ಗೊತ್ತಿರಬೇಕು. ಸೊ ಆ ಕಂಡೀಷನ್ ಗೊತ್ತಾದ ತಕ್ಷಣ ಒಂದು ಟ್ರೀಟ್ಮೆಂಟಿನ ಇದು ಸಿಗುತ್ತೆ, ದಾರಿ ಸಿಗುತ್ತೆ. ರೈಟ್, ದಟ್ಸ್ ಇಟ್. ಆಲ್ಮೋಸ್ಟ್ 2024 ನೀವು ಆ ಸಾವಿನ ದವಡೆಯಿಂದ ಎದ್ದು ಬಂದಿದ್ದೀರಾ. ಅದು ಮೃತ್ಯುಂಜಯನ ಥರ ಅಂತ ಹೇಳ್ಬೋದು. ಬಟ್ ಇನ್ ಜನರಲ್ ತಿಳ್ಕೊಳ್ಬೇಕು ಅಂದರೆ ಈ ಕಾರ್ಡಿಯಾಕ್ ಅರೆಸ್ಟ್ ಆಗುವ ಕಾಸಿಂಗ್ ಫ್ಯಾಕ್ಟರ್ಸ್ ಏನು ಅಂತ ನಿಮ್ಮ ಪರ್ಸ್ನಲ್ ಎಕ್ಸ್ಪೀರಿಯನ್ಸಲ್ಲಿ ಹೇಳೋದಾದರೆ, ವಾಟ್ ಕಾಸಸ್ ದಿಸ್ ಕಾರ್ಡಿಯಾಕ್ ಅರೆಸ್ಟ್? ಏನು ಮಾಡೋದ್ರಿಂದ, ಏನು ಅನ್ಕೊಳ್ಳೋದ್ರಿಂದ ಈ ಥರ ಆಗುತ್ತೆ ಅಂತ? ಫಿಸಿಕಲ್ ಫ್ಯಾಕ್ಟರ್ಸ್ ಈಸ್ ರಾಂಗ್ ಈಟಿಂಗ್, ಅಬಂಡೆಂಟ್ ಈಟಿಂಗ್. ನಮಗೆ ಸಿಂಪಲ್ ಈಟಿಂಗ್ ಅಂದರೆ ಮನೇಲಿ ತಿಳಿಸಾರು ಅನ್ನ ತಿನ್ಕೊಂಡಿರ್ತೀವಿ. ಆ ಸಿಂಪಲ್ ಈಟಿಂಗ್ಗೆ ಬಾಡಿ ಅಡ್ಜಸ್ಟ್ ಆಗುತ್ತೆ. ಕಾಂಪ್ಲಿಕೇಟೆಡ್ ಈಟಿಂಗ್ಗೆ ಅಂದರೆ ತುಂಬ ಪದಾರ್ಥಗಳು, ಇವತ್ತೊಂದು ಥರ ಊಟ ಮಾಡೋದು, ನಾಳೆ ಇನ್ನೊಂದು ಥರ ಊಟ ಮಾಡೋದು, ನಾಡಿದ್ದು ಇನ್ನೊಂದು, ಒಬ್ಬೊಬ್ಬರು ಒಂದೊಂದು ಊರಲ್ಲಿ ಒಂದೊಂದು ದಿನ ಎದ್ದು ಊಟ ಮಾಡ್ಕೊಂಡ್ಬರ್ತಾರಲ್ಲ, ಅವ್ರಿಗೆ ಈ ಪ್ರಾಬ್ಲಮ್ಸ್ ಆಗುತ್ತೆ. ಯಾಕೆಂದರೆ ಬಾಡಿ ಅಡ್ಜಸ್ಟ್ ಆಗಲ್ಲ. ಫ್ಯಾಟ್ ಎಷ್ಟು ಅಕ್ಯುಮುಲೇಟ್ ಆಗಬೇಕು ಅಂತ ಗೊತ್ತಿಲ್ಲ. ಅದಕ್ಕೆ ರಿಲೇಟೆಡ್ ಎಕ್ಸಸೈಸಸ್ ಇರಲ್ಲ. ಕೆಲವರು ಫಿಟ್ನೆಸ್ ಫ್ರೀಕ್ ಇರೋರೆಲ್ಲ ಎಲ್ಲಿ ಹೋದ್ರು ಎಕ್ಸಸೈಸ್ ಮಾಡ್ತಾರೆ, ಅವ್ರು ಎಲ್ಲಿ ಹೋದ್ರು ಲಿಮಿಟೆಡ್ ಊಟ ಮಾಡ್ತಾರೆ. ಅವ್ರನ್ನೆಲ್ಲ ನೋಡಿದ್ರೆ ಯಾರು ಲಿಮಿಟೆಡ್ ಊಟ ಮಾಡ್ತಾರೆ, ಅಬಂಡೆಂಟ್ ಊಟ ಯಾರು ಮಾಡಲ್ಲ, ಅವರು ಈ ರಿಸ್ಕಿಂದ ಹೊರಕ್ಕಿರ್ತಾರೆ. ಲಿಮಿಟೆಡ್ ಊಟ ಮಾಡೋರು, ಸಿಂಪಲ್ ಊಟ ಮಾಡೋರು, ಅವ್ರು ಈ ರಿಸ್ಕಿಂದ ಹೊರಕ್ಕಿರ್ತಾರೆ. ಅದು ಒಂದು ಥರ ಸ್ಟ್ರೆಸ್. ಅದು ಅಬಂಡೆಂಟ್ ಈಟಿಂಗ್ ಈಸ್ ಒನ್ ಸ್ಟ್ರೆಸ್ ಅಂಡ್ ವೇರಿಡ್ ಈಟಿಂಗ್ ಈಸ್ ಒನ್ ಮೋರ್ ಸ್ಟ್ರೆಸ್. ಆಮೇಲೆ ನಮ್ಮಲ್ಲಿ ಬಾಡಿ ವಾಸ್ ಡಿಸೈನ್ಡ್ ಫಾರ್ 1 or 2 meals a day. ಇವತ್ತು ಮಿನಿಮಮ್ 3 meals a day. ಅದು ಬಿಟ್ಟು ಮಧ್ಯದಲ್ಲಿ ಇನ್ನೊಂದು 2 meal ಕೊಡ್ತೀವಿ. ಒಂದು ಪಾನಿಪುರಿ ಕೊಡ್ತೀವಿ, ಒಂದು ಮಸಾಲೆ ಪುರಿ ಕೊಡ್ತೀವಿ, ಎಲ್ಲೋ ಒಂದು ಕಡೆ ವಡೆ ತಿಂತೀವಿ, ಒಂದು ಕಾಫಿ ಕುಡಿತೀವಿ. ಈವನ್ 1 coffee ಈಸ್ 1 meal ಅದರ್ ದೆನ್ ದಿ ನಾರ್ಮಲ್ ಶೆಡ್ಯೂಲ್ಡ್ ಟೈಮ್. ಅನ್ಶೆಡ್ಯೂಲ್ಡ್ ಟೈಮ್ಗಳಲ್ಲಿ ಊಟ ಮಾಡೋರಿಗೆ ಇದು ದಿಸ್ ಇಸ್ ಎ ಫ್ಯಾಕ್ಟರ್ ಫಾರ್ ಹಾರ್ಟ್ ಪ್ರಾಬ್ಲಮ್. ಇದೆಲ್ಲ ಹೇಗೆ ಆಗುತ್ತೆ ಅಂದರೆ ಹಾರ್ಟ್ಗೆ ಡೈರೆಕ್ಟ್ ಆಗಿ ಹೊಡೆಯಲ್ಲ. ಫಸ್ಟು ಡಯಾಬಿಟಿಕ್ ಆಗುತ್ತೆ, BP ಆಗುತ್ತೆ. ನಾವು ಏನು ತಿಂದಿರ್ತೀವಿ ಅದರ ಕಂಟೆಂಟ್ಸು, ಶುಗರ್ ಕಂಟೆಂಟ್ ಆಗಲಿ ಅಥವಾ ಉಪ್ಪಿನ ಕಂಟೆಂಟ್ ಆಗಲಿ ಒಳಗೆ ಹೋಗ್ತಾನೆ ಇರುತ್ತೆ. ಉಪ್ಪು ಜಾಸ್ತಿ ಆದರೆ BP ಆಗುತ್ತೆ, ಶುಗರ್ ಜಾಸ್ತಿ ಆದರೆ ಡಯಾಬಿಟಿಕ್ ಆಗುತ್ತೆ. ಅದರ ಎಫೆಕ್ಟು ಇಡೀ ಸೆಲ್ಲಿನ ಮೇಲೆ ಇರುತ್ತೆ. ಎಕ್ಸಸ್ ಗ್ಲೂಕೋಸ್ ನಮ್ಮ ಸೆಲ್ಗಳಲ್ಲಿದ್ದರೆ ನಾವು ಡಯಾಬಿಟಿಕ್ ಅಂತ ಕರಿತೀವಿ. ಸೊ ಈ ಫ್ಯಾಕ್ಟರ್ಸ್, ಈಟಿಂಗ್ ಅನ್ನೋದು ಒಂದು ಫ್ಯಾಕ್ಟರ್ ಆದರೆ, ಲೇಟ್ ಸ್ಲೀಪಿಂಗ್, ಸ್ಲೀಪ್ಲೆಸ್ನೆಸ್ ಇದೆಲ್ಲವೂ ಇನ್ನೊಂದು ಫ್ಯಾಕ್ಟರ್. ಆಮೇಲೆ ಸಫೋಕೇಟೆಡ್ ಅಟ್ಮಾಸ್ಫಿಯರ್ ಅಲ್ಲಿ ಮಲಗೋದು, ಅಂದರೆ ಗಾಳಿನೇ ಬರದೇ ಇರುವಂತಹ ಜಾಗದಲ್ಲಿ ಮಲಗೋದು, ಅಥವಾ ತುಂಬಾ ಗಾಳಿ ಬರುವಂತಹ ಜಾಗದಲ್ಲಿ ಮಲಗೋದು. ವೇರಿಡ್ ಟೈಪ್ಸ್ ಆಫ್ ಗೆಟಿಂಗ್ ಅಪ್, ಅಂದರೆ ಒಂದಿನ 6 ಗಂಟೆಗೆ ಹೇಳೋದು, ಒಂದಿನ 7 ಗಂಟೆ, ಒಂದಿನ 4 ಗಂಟೆ. ಈ ಟ್ರಾವೆಲರ್ಸ್ ಇರ್ತಾರಲ್ಲ ಅವ್ರಿಗೆ ಈ ಪ್ರಾಬ್ಲಮ್ಸ್ ಆಗುತ್ತೆ. ಅವರು ಇದೆಲ್ಲ ಆಗ್ತಾ ಇರುತ್ತೆ ವರ್ಕ್ ರಿಲೇಟೆಡ್ ಆದ್ದರಿಂದ ಅವ್ರು ಮತ್ತೆ ರೀಸೆಟ್ ಮಾಡ್ಕೊಂಡ್ಬಿಡ್ಬೇಕು. ವಾರದಲ್ಲಿ 1 ಸಲ 2 ಸಲ ರೀಸೆಟ್ ಮಾಡ್ಕೊಂಡ್ಬಿಡ್ಬೇಕು. ಈಗ ನಾವು ಹೊರಗಡೆ ಹೋದ್ರೆ ಊಟ ಎಲ್ಲೋ ಹೊರಗಡೆ ಮಾಡಬೇಕು, ನಮ್ಮನೆ ಊಟ ಅಲ್ಲಿರಲ್ಲ. ಸೊ ವಾಪಸ್ ಬರ್ತಾ ಇದ್ದಂಗೆ 1 ಹೊತ್ತು ಅಥವಾ 2 ಹೊತ್ತು ಊಟ ಬಿಟ್ಬಿಡ್ತೀನಿ, ಆಮೇಲೆ ಮಿನಿಮಮ್ ಊಟಕ್ಕೆ ಬಂದ್ಬಿಡ್ತೀನಿ. ಐ ಆಮ್ ಟ್ರೈಂಗ್ ಟು ರೀಸೆಟ್. ಆವಾಗ ನನಗೆ ಆ ರಿಸ್ಕ್ ಕಡಿಮೆ. ಹೈಲಿ ಡಿಸಿಪ್ಲಿನ್ಡ್ ಆಗಿ ಯಾರು ಇರ್ತಾರೆ ಅವ್ರಿಗೆ ಈ ಪ್ರಾಬ್ಲಮ್ ಬರುತ್ತೆ. ಹೌದು, ಹೈಲಿ ಡಿಸಿಪ್ಲಿನ್ಡ್, ಪ್ರತಿಯೊಂದು ಬರ್ಕೋತಾರೆ, ವಾಚ್ ಕಟ್ತಾರೆ, ನೋಟ್ ಮಾಡ್ಕೋತಾರೆ, ಎಲ್ಲ ಬರ್ಕೋತಾರೆ, ಅವ್ರಿಗೆ ಈ ಪ್ರಾಬ್ಲಮ್ ಬರುತ್ತೆ. ಹೆಂಗೆ? ಹೈಲಿ ಡಿಸಿಪ್ಲಿನ್. ನಾವು ಎಲ್ಲದಕ್ಕೂ ಸ್ಟ್ರೆಸ್ ಮಾಡ್ಕೊಂಡ್ ಬರ್ತೀವಿ. ಅಂದ್ರೆ ಸ್ಟ್ರೆಸ್ ಇಸ್ ದ ಕಾಸಿಂಗ್ ಫ್ಯಾಕ್ಟರ್ ಅಂತ. ಸೈಕಲಾಜಿಕಲ್ ಫ್ಯಾಕ್ಟರ್ ಇಸ್ ಸ್ಟ್ರೆಸ್. ನೀವು ಇವತ್ತಿಗೂ ನಿಮ್ಮ ವಾಚ್ಗಳಲ್ಲಿ, ಅದರಲ್ಲೂ ಸ್ಮಾರ್ಟ್ ವಾಚ್ಗಳಲ್ಲಿ ನಮಗೆ ಪಲ್ಸ್ ರೇಟ್ ಅಂತ ಇದೆ. ವರ್ಕೌಟ್ಗೆ ಹೋದ್ರೆ ಅಲ್ಲಿ ಪಲ್ಸ್ ರೇಟ್ಸ್ ಇರುತ್ತೆ. ಆ ಪಲ್ಸ್ ರೇಟ್ ನೋಡಿದ್ರೆ ನೀವು ಕಟ್ಕೊಂಡಿರಿ, ಯೋಚನೆ ಜಾಸ್ತಿ ಮಾಡಿದ ತಕ್ಷಣನೇ ಇಲ್ಲಿ ಪಲ್ಸ್ ರೇಟ್ ಜಾಸ್ತಿ ಆಗುತ್ತೆ. ಅಂದ್ರೆ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ. ಹಾರ್ಟ್ ಬೀಟ್ ಜಾಸ್ತಿ ಆಗ್ತಾ ಇದ್ದಂಗೆ ಆ ಕೆಲವು ತಡ್ಕೊಳ್ಳುತ್ತೆ, ಕೆಲವು ತಡ್ಕೊಳ್ಳಲ್ಲ.
ಕೆಲವು ಮೇಂಟೈನಬಲ್, ಕೆಲವು ನಾನ್ ಮೇಂಟೈನಬಲ್. ಸೊ ಆ ಥರದ ಫ್ಯಾಕ್ಟರ್ಸ್ಗಳನ್ನ ಐಡೆಂಟಿಫೈ ಮಾಡಿದ್ರೆ ಹೈಲಿ ಡಿಸಿಪ್ಲಿನ್ಡ್ ಇರೋರು ಮೀಡಿಯಂ ಡಿಸಿಪ್ಲಿನ್ಗೆ ಬಂದರೆ ಸಾಕು. 6 ಗಂಟೆಗೆ ನೀವು ಹೊರಡಬೇಕು. ಅದು ಯಾವತ್ತೋ ಒಂದು ದಿನ ಟ್ರೈನ್ ಕ್ಯಾಚ್ ಮಾಡಬೇಕು ಅಥವಾ ಫ್ಲೈಟ್ ಕ್ಯಾಚ್ ಮಾಡಬೇಕು, 6 ಗಂಟೆಗೆ ಬಿಡಬೇಕಾಗಿತ್ತು. ದಿನ ಫ್ಲೈಟ್ ಕ್ಯಾಚ್ ಮಾಡಲ್ವಲ್ಲ. ಸೊ 6 ಗಂಟೆಯ ಸೀರಿಯಸ್ನೆಸ್ 6 ಆದರೆ ಬೇಜಾರಾಗಬಾರ್ದು. ಇವತ್ತು ವರ್ಕೌಟ್ ಮಾಡಬೇಕು, ನಾನೊಂದು 6 ಗಂಟೆಗೆ ಎದ್ರೆ ಒಂದು 4 ಕಿಲೋಮೀಟರ್ಸ್ ವಾಕ್ ಮಾಡಿ ಬರೋ ಹ್ಯಾಬಿಟ್ ಇದೆ ಅಂತ ಅನ್ಕೊಳ್ಳೋಣ. ಯಾವತ್ತೋ ಒಂದಿನ 6:15 ಗೆದ್ದೆ, 6:15 ಗೆದ್ದೆ, 4 ಕಿಲೋಮೀಟರ್ ಇಲ್ದಿದ್ರೆ 2 ಕಿಲೋಮೀಟರ್ ಆದ್ರೂ ಮಾಡೋಣ. ಸೊ ಆ ಪ್ರಾವಿಷನ್ಸ್ ಕೊಟ್ಕೋಬೇಕು. ಸೊ ಫ್ಯಾಕ್ಟರ್ಸ್ ಇಸ್ ವೆರಿ ಹೈ ಇಸ್ ಫುಡ್, ಮತ್ತೆ ಹೈಲಿ ಡಿಸಿಪ್ಲಿನ್ಡು, ಮತ್ತೆ ನಾನೇ ತುಂಬಾ ಬುದ್ಧಿವಂತ ಅನ್ಕೊಳ್ಳೋದು ಇದೆಯಲ್ಲ, ಅದು ಯಾರ್ಯಾರಿಗೆ ಬರುತ್ತೆ ಅವ್ರಿಗೆ ಸ್ಟ್ರೆಸ್. ಯಾಕೆಂದ್ರೆ ಆ ಬುದ್ಧಿವಂತಿಕೆಯನ್ನ ಮೇಂಟೈನ್ ಮಾಡ್ಕೋಬೇಕು ಅವ್ರು. ಆಮೇಲೆ ಯಾರು ನಾನು ತುಂಬಾ ಸ್ಟೇಟಸ್ ಇದೆ ಅಂತ ಅನ್ಕೋತಾರೆ ಅವ್ರಿಗೆ ಈ ಪ್ರಾಬ್ಲಮ್ಸ್ ಬರುತ್ತೆ. ನಂತರ ಯಾರು ಇಲ್ಲ ಅಂತ ಯಾರು ಅನ್ಕೋತಾರಲ್ಲ, ಅದು ಯಾವತ್ತೋ ಒಂದಿನ ಅನ್ಸಿದ್ರೆ ಓಕೆ, ಅದು ದಿನ ಅನ್ಸ್ಲಿಕ್ಕೆ ಶುರು ಮಾಡಿದ್ರೆ ಇಟ್ ಈಸ್ ದ ಫ್ಯಾಕ್ಟರ್ ಆಫ್ ಕಾಸ್ ಆಫ್ ಸ್ಟ್ರೆಸ್. ಈ ಕಾರಲ್ಲಿ ಮತ್ತೆ ಬೈಕ್ಗಳಲ್ಲಿ ತುಂಬಾ ಫಾಸ್ಟ್ ಆಗಿ ಹೋಗಿ ಎಲ್ಲಾನು ಓವರ್ಟೇಕ್ ಮಾಡ್ಬಿಡ್ತೀವಿ. ಓವರ್ಟೇಕ್ ಮಾಡುವಷ್ಟು ಸ್ಟ್ರೆಸ್ಸು ಅದಾದ್ಮೇಲೆ ಮೇಂಟೈನ್ ಮಾಡೋದಿದೆಯಲ್ಲ, ಫಸ್ಟ್ ಆಗಿ ಬಂದಿರೋದು ಅದು ಜಾಸ್ತಿ. ಸೊ ಹಾಗೆ ದರ್ ಆರ್ ಸೋ ಮೆನಿ ಫ್ಯಾಕ್ಟರ್ಸ್. ಅದರಲ್ಲಿ ಡಿಸಿಪ್ಲಿನ್ ಈಸ್ ಒನ್ ಆಫ್ ದ ಮೇಜರ್ ಫ್ಯಾಕ್ಟರ್. ಆಫೀಸಲ್ಲಿರಲಿ ಮನೇಲಿರಲಿ ಹೈಲಿ ಡಿಸಿಪ್ಲಿನ್ಡ್ ಆಗಿರೋಕೆ ಟ್ರೈ ಮಾಡ್ತೀವಿ. ಆ ಥರ ಅವಶ್ಯಕತೆ ಇಲ್ಲ. 3 ಹೊತ್ತು ಸೂಟು ಬೂಟು ಹಾಕೊಂಡು ನಾವೇನು ಮನೇಲೂ ಕೂತ್ಕೊಳ್ಳಲ್ಲ, ಆಫೀಸಲ್ಲೂ ಕೂತ್ಕೊಳ್ಳಲ್ಲ. ಕ್ಯಾಶುಯಲ್ ಆಗಿದ್ದಷ್ಟು ಆರಾಮ್ತನ ಜಾಸ್ತಿ, ಸ್ಟ್ರೆಸ್ ಕಡಿಮೆ. ಅಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ಶುರು ಮಾಡಬೇಕು. ಏನೋ ಆಗಿದೆ, ಒಂದು ಗ್ಲಾಸ್ ಒಡೆದೋಗಿದೆ ಅಂತ ಅಕ್ಸೆಪ್ಟ್ ಮಾಡಕ್ ಶುರು ಮಾಡಬೇಕು. ಕಾಫಿ ಚೆಲ್ಲೋಗಿದೆ, ತಿಂಡಿ ಮಿಕ್ಕೋಗಿದೆ, ಅಕ್ಸೆಪ್ಟ್ ಮಾಡ್ಕೊಳಕ್ ಶುರು ಮಾಡಬೇಕು. ಸೊ ದ ಮೋರ್ ವಿ ಸ್ಟಾರ್ಟ್ ಅಕ್ಸೆಪ್ಟಿಂಗ್, ಲೆಸ್ ಇಸ್ ದ ಸ್ಟ್ರೈನ್. ಮಿಕ್ಕಿದ ಫ್ಯಾಕ್ಟರ್ಸ್ ಆಗ್ತಾನೆ ಇರುತ್ತೆ, ಅಕ್ಯುಮುಲೇಷನ್ ಆಗ್ತಾನೆ ಇರುತ್ತೆ, ರೀಸೆಟ್ ಮಾಡ್ಕೋತಾ ಇರಬೇಕು. ದಟ್ಸ್ ಅ ಕಾನ್ಸ್ಟೆಂಟ್ ಪ್ರಾಸೆಸ್. ದಟ್ಸ್ ಇಟ್. ಈ ತರ ಸಂದರ್ಭಗಳಲ್ಲಿ ಕಾರ್ಡಿಯಾಕ್ ಅರೆಸ್ಟ್ ಅಂದಾಗ ಅದನ್ನ ಕೇಳೋರ್ಗೆ ಇನ್ನೊಬ್ರಿಗೆ ಯಾರಿಗಾದ್ರೂ ಅರೆಸ್ಟ್ ಆಗ್ಬೇಕು, ಅಷ್ಟು ಭಯ ಹುಟ್ಟಿಸುವಂತ ಟರ್ಮ್ ಅದು. ಸೊ ಡೂಸ್ ಅಂಡ್ ಡೋಂಟ್ಸ್ ಅನ್ನೋದಾದ್ರೆ ಒಬ್ಬ ಪೇಷಂಟ್ ಏನ್ ಆ ಸಂದರ್ಭದಲ್ಲಿ ಮಾಡಬೇಕು ಅಥವಾ ಮಾಡಬಾರ್ದು ಅಂತ ಹೇಳ್ತೀರಾ? ಪೇಷಂಟ್ ಆಗಿ ಆದ್ರೆ ಭಯ ಬೀಳಬಾರ್ದು, ಆಗೋಗಿದೆ, ಗಾಬರಿ ಆಗ್ಬಾರ್ದು. ಆ ಗಾಬರಿ ಇನ್ನೊಂದಷ್ಟು ತೊಂದರೆಗಳನ್ನ ಕೊಡುತ್ತೆ. ನಂತರ ಡಾಕ್ಟರ್ನ ನಂಬಬೇಕು. ಆ ಮೆಡಿಕಲ್ ಸಿಸ್ಟಮ್ ಏನೋ ಇದೆ, ನಂಬಬೇಕು. ಮನೆಯವ್ರನ್ನ ಹತ್ರ ಇಟ್ಕೊಂಡಿರ್ಬೇಕು, ಮನೆಯವ್ರಿಗೆ ಮಾಹಿತಿ ಇರಬೇಕು. ಸೊ ಏನ್ ಮಾಡಬಾರ್ದು ಅನ್ನೋದಕ್ಕೆ ಪ್ರೀ ಮತ್ತೆ ಪೋಸ್ಟ್ ಸಿಂಪ್ಟಮ್ಸ್ ಬಂದ್ಬಿಟ್ರೆ ಫುಡ್ ಡಯಟ್ ಚೆನ್ನಾಗಿರ್ಬೇಕು. ಅಂದ್ರೆ ಕರೆದ ಪದಾರ್ಥಗಳನ್ನ ತಿನ್ನಬಾರ್ದು. ಈ ಪ್ಯಾಕ್ಡ್ ಪದಾರ್ಥಗಳೆಲ್ಲ ಇದೆಯಲ್ಲ, ನಮಗೆ 99% ಬರೋದೇ ಇದರಿಂದ. ಒಂದು ಭ್ರಮೆನಲ್ಲಿ ನಾವು ಇದನ್ನ ತಿನ್ಬೋದು, ಇದು ಕ್ಲೀನ್ ಆಗಿದೆ ಅಂತೆಲ್ಲ ಅನ್ಕೊಂಡ್ಬಿಡ್ತೀವಿ. ಪ್ಯಾಕೆಟ್ ಇದ್ರೆ ಕ್ಲೀನ್ ಇದೆ ಅಂತ. ಆಕ್ಚುಲಿ ಅದಿರಬಾರ್ದು. ಫುಡ್ಸ್ಗೆ ಬಂದ್ರೆ ಸಾಧ್ಯ ಆದಷ್ಟು ಫ್ರೆಶ್ ಫುಡ್ಸ್, ಫ್ರೈಡ್ ಫುಡ್ಸ್ ಎಲ್ಲ ತೆಗೆದು ಹೋಟೆಲ್ ಫುಡ್ಸ್. ನಮ್ಮ ಮೋಸ್ಟ್ ಡೇಂಜರಸ್ ಅಂದ್ರೆ ಹೋಟೆಲ್ ಫುಡ್ಸ್. ಮೊದಲೆಲ್ಲ ವಾರದಲ್ಲಿ 1 ದಿನ ಅಥವಾ ತಿಂಗಳಲ್ಲಿ 2 ದಿನ ನಾವು ಹೋಟೆಲ್ ಫುಡ್ಸ್ ಅಂತ ತಿಂತಾ ಇದ್ವಿ. ಇವತ್ತು 99% ಜನ ಬಿಕಾಸ್ ಆಫ್ ದಿ ಅರ್ಜೆನ್ಸಿ ಹೋಟೆಲ್ ಫುಡ್ಡೇ ತಿಂತಾರೆ. ಮಧ್ಯಾಹ್ನ ಆಗಿರ್ಬೋದು, ಸಂಜೆ ಆಗಿರ್ಬೋದು, ಹೋಟೆಲ್ ಫುಡ್ಸ್ ತಿಂತಾರೆ. ಹೋಟೆಲ್ ಫುಡ್ಸ್ ಏನಾಗುತ್ತೆ ಅಂದ್ರೆ ರುಚಿಗೆ ತಕ್ಕನಂಗೆ ಅದಕ್ಕೆ ಬೇಕಾಗಿರೋ ಅಡಿಟಿವ್ಸ್ ಹಾಕ್ತಾರೆ. ಅದು ತೊಂದರೆ ಕೊಡುತ್ತೆ. ಸೊ ಅವಾಯ್ಡ್ ಹೋಟೆಲ್ ಫುಡ್ಸ್. ಫ್ರೆಶ್ ಫುಡ್, ಪ್ರಿಪೇರ್ ಅಟ್ ಹೋಮ್. ಫ್ರೆಶ್ ಫುಡ್, ಅದರಲ್ಲೂ ಬೆಳಗ್ಗೆ ಮಾಡಿದ್ದು ಸಂಜೆ ತಿನ್ನೋದು, ಬೆಳಗ್ಗೆ ಮಾಡಿದ್ದು ನಾಳೆ ಇಟ್ಕೊಂಡು ತಿನ್ನೋದು ಅವಶ್ಯಕತೆ ಇಲ್ಲ, ಮಾಡಬಾರ್ದು. ಅದು ಫ್ರೆಶ್ ಫುಡ್ಸ್ ತಿನ್ಬೋದು. ವಾರದಲ್ಲಿ 1 ದಿನ ಉಪವಾಸ ಇರೋದು ಒಳ್ಳೇದು. ಒನ್ ಆಫ್ ದ ಬೆಸ್ಟ್ ಮೆಡಿಸಿನ್ಸ್ ಎವರ್. ಟಾಕ್ಸಿಕ್ ಫ್ಲಶ್ ಔಟ್ ಮಾಡುತ್ತೆ. 1 ವಾರದ ಟಾಕ್ಸಿಕ್ ಅನ್ನ ಫ್ಲಶ್ ಔಟ್ ಮಾಡುತ್ತೆ. ನಾವು ಉಪವಾಸ ಮಾಡಿಲ್ಲ, ಬಹುಶಃ ಇಡೀ ಲೈಫ್ ನಾವು ಉಪವಾಸ ಮಾಡೋದೇ ಇಲ್ಲ. ಮಾಡದೇ ಇದ್ದಾಗ ಟಾಕ್ಸಿಕ್ ಅಕ್ಯುಮುಲೇಷನ್ ಆಗ್ತಾನೆ ಬರುತ್ತೆ. ಕ್ಯಾನ್ಸರಸ್ಸು ಆಗತ್ತೆ, ಈ ಥರದ ಅಟ್ಯಾಕ್ಸು ಆಗತ್ತೆ, ಬ್ಲಾಕೇಜಸ್ ಆಗತ್ತೆ. ಬ್ಲಾಕೇಜಸ್ ಹಾರ್ಟ್ ಅಲ್ಲಾಯ್ತು, ಬ್ರೈನಲ್ಲೂ ಆಗ್ಬೋದು, ಬೇರೆ ಭಾಗಗಳಲ್ಲೂ ಆಗ್ಬೋದು. ಸೊ ಈ ಟಾಕ್ಸಿಕ್ ಫ್ಲಶ್ ಔಟ್ ಎಷ್ಟು ಬೇಗ ಮಾಡ್ಕೋತೀವಿ ಅಷ್ಟು ದೇಹ ಇನ್ನ ಪ್ಯೂರ್ ಆಗ್ತಾ ಬರುತ್ತೆ. ಅಂದ್ರೆ ನೀವು ಮನೆ ಮುಂದೆ ಕಸ ಗುಡಿಸಿ ಸಾರಿಸಿ ಎಲ್ಲ ಮಾಡ್ತೀರಿ, ಅದೇ ರೀತಿ ಮನೆ ಒಳಗಡೆನೂ ನಾವು ಗುಡಿಸಿ ಸಾರಿಸ್ತೀವಿ. ಅದೇ ರೀತಿ ಒಳಗಡೆ ಗುಡಿಸಿ ಸಾರಿಸ್ಬೇಕು ನಾವು. ಸೊ ಇದು ಕೆಲವು ಡೂಸ್ ಅಂಡ್ ಡೋಂಟ್ಸ್. ಫ್ಯಾಮಿಲಿ ಹೇಗಿರ್ಬೇಕಂತಂದ್ರೆ, ನಾವು ಫ್ಯಾಮಿಲಿಯ ಒಂದು ಭಾಗ ಆದ್ದರಿಂದ
ಪೇಷಂಟ್ಗೂ ಫ್ಯಾಮಿಲಿಗೂ ಪೇಷಂಟು ಗೊಣಗ್ತಾ ಇರಬಾರ್ದು ಫ್ಯಾಮಿಲಿ ಮೇಲೆ. ಅವರು ನಮ್ಮನ್ನು ನೋಡ್ಕೋಬೇಕಂದ್ರೆ ಇವರು ಅವ್ರನ್ನ ಪ್ರೀತಿಯಿಂದ ನೋಡ್ಕೋಬೇಕು. ಥ್ಯಾಂಕ್ ಯು ಹೇಳಬೇಕು. ಒಂದು 10 ಸಲ ಥ್ಯಾಂಕ್ ಯು. ನೀರು ತಂದು ಕೊಡ್ತಾರೆ, ಮಾತ್ರೆ ಕೊಡ್ತಾರೆ, ಅಡುಗೆ ಮಾಡಿ ಕೊಡ್ತಾರೆ, ಥ್ಯಾಂಕ್ ಯು ಹೇಳಬೇಕು. ಹೆಂಗಸರಾಗಿದ್ದರೆ ಗಂಡನಿಗೆ ಥ್ಯಾಂಕ್ ಯು ಹೇಳಿ, ಗಂಡ ಆಗಿದ್ರೆ ಹೆಂಡತಿಗೆ ಥ್ಯಾಂಕ್ ಯು ಹೇಳಿ. ಆ ಥ್ಯಾಂಕ್ ಯು ತುಂಬ ಶಕ್ತಿ ಕೊಡುತ್ತೆ. ಪೋಸ್ಟ್ ಮಾರ್ಟಮ್ ಮಾಡೋಕ್ಕೆ ಹೋಗಬಾರ್ದು. ಹಿಂದೆ ಏನಾಗಿತ್ತು, ಯಾತಕ್ಕೋಸ್ಕರ ಇದೆಲ್ಲ ಆಯಿತು, ನಿನ್ನಿಂದಾನೇ ಆಯಿತು, ಇವೆಲ್ಲ ಬ್ಲೇಮ್ ಗೇಮ್ಗಳು ಬೇಡ. ಮುಂದಕ್ಕೆ ಹೋಗ್ತಾ ಮತ್ತೆ ಗೊತ್ತಿಲ್ಲ ನಮಗೆ, ಇನ್ನೊಂದು 10 ನಿಮಿಷದಲ್ಲಿ ಇರ್ತೀವ ಇಲ್ವಾ ಗೊತ್ತಿಲ್ಲ. ಹಾಗಾಗಿ ಆ ಹಳೆದನ್ನೆಲ್ಲ ಮರೆಯುವ ಅಭ್ಯಾಸ ಮಾಡ್ಕೋಬೇಕು. ಮತ್ತೆಲ್ಲರ ಜೊತೆ ಒಂದು ಹೊಸ ಸಂಬಂಧ ಕ್ರಿಯೇಟ್ ಆಗಬೇಕು. ಸಾರಿ ಕೇಳೋದಿದ್ರೆ ಕೇಳಿಬಿಡ್ಬೇಕು, ಥ್ಯಾಂಕ್ಸ್ ಹೇಳೋದಿದ್ರೆ ಹೇಳಿಬಿಡ್ಬೇಕು, ಗ್ರ್ಯಾಟಿಟ್ಯೂಡ್ ತೋರಿಸ್ಬಿಡ್ಬೇಕು. ಎಲ್ಲವೂ ಮುಗ್ದೋಗ್ಬೇಕು. ಮತ್ತು ತುಂಬ ಹೋರ್ಡಿಂಗ್ ಮಾಡಿರ್ತೀವಿ ನಾವು. ಸ್ವಲ್ಪ ಅನುಕೂಲದ ಫ್ಯಾಮಿಲಿಗಳಾಗಿದ್ದರೆ ಹೋರ್ಡಿಂಗ್ ಮಾಡ್ಕೊಂಡ್ಬಿಡ್ತೀವಿ. ಅವಶ್ಯಕತೆ ಇಲ್ಲ. ಆ ಕ್ಷಣಕ್ಕೆ 5 ಕೋಟಿ ಇಟ್ಟರು ಯೂಸ್ ಇಲ್ಲ, 10 ಕೋಟಿ ಕೊಟ್ಟರು ಯೂಸ್ ಇಲ್ಲ. ಕಾರ್ಡಿಯಾಕ್ಕೆ ಗೊತ್ತಿಲ್ಲ, ಹಾರ್ಟಿಗೆ ಗೊತ್ತಿಲ್ಲ ಎಷ್ಟು ದುಡ್ಡು ಇಟ್ಟಿದ್ದೀವಿ ಅಂತ. ಪಾಕೆಟಲ್ಲಿ ಎಷ್ಟಿದೆ, ಬ್ಯಾಂಕಲ್ಲಿ ಎಷ್ಟಿದೆ ಅಂತ ಹಾರ್ಟಿಗೆ ಗೊತ್ತಿಲ್ಲ. ಸೊ ಅದ್ರ ಕೆಲಸ ಅದು ಮಾಡ್ಕೊಂಡು ಹೋಗಿರುತ್ತೆ. ಸಾಧ್ಯ ಆದಷ್ಟು ಇರುವ ಎಲ್ಲ ರಿಸೋರ್ಸ್ಗಳನ್ನು ಚೆನ್ನಾಗಿ ಉಪಯೋಗಿಸಿ, ಅದನ್ನು ಸ್ಟೋರ್ ಮಾಡೋಕ್ಕೆ ಸಂಪಾದನೆ ಮಾಡಿದ್ದಲ್ಲ. ಇದು ನನ್ನ ಪವರ್ಫುಲ್ ಮೆಸೇಜ್. ಖಾಲಿ ಮಾಡಿ. ಹೊಸದು ಬರ್ತಾನೇ ಇರುತ್ತೆ, ಸಂಪಾದನೆ ಬರುತ್ತೆ, ರಿಸೋರ್ಸ್ ಬರುತ್ತೆ, ಎಲ್ಲ ಬರ್ತಾನೆ ಇರುತ್ತೆ. ಖಾಲಿ ಮಾಡಿ, ಸ್ವಲ್ಪ ಪ್ರಾವಿಷನ್ ಇಟ್ಕೊಳ್ಳಿ. ಸಮಾಜದ ಜೊತೆ ಒಳ್ಳೆ ಸಂಬಂಧ ಇರಲಿ. ನನಗೆ ಸೇವ್ ಮಾಡಿದ್ದೆ ಇದು, ಸಮಾಜದ ಜೊತೆ ನನ್ನ ಸಂಬಂಧ. ಅದು ಪ್ರೀತಿಸುವ ಸಂಬಂಧ, ಬೇರೆ ಮಾಡುವ ಸಂಬಂಧ ಅಲ್ಲ. ನಾನು ಧರ್ಮ ಭಿನ್ನತೆ ಮಾಡಲಿಲ್ಲ, ಜಾತಿ ಭಿನ್ನತೆ ಮಾಡಲಿಲ್ಲ, ಮತ್ತು ಇವ್ರು ಬೇರೆ ಅವ್ರು ಬೇರೆ ಅಂತ ನಾನು ಅಂದ್ಕೊಳ್ಳಿಲ್ಲ. ಹಾಗಾಗಿ ಇಡೀ ಸಮಾಜ ನಂದಾಗಿತ್ತು. ಆ ಸಮಾಜ ಪ್ರೀತಿಸ್ತು, ಆಶೀರ್ವಾದ ಕೊಡ್ತು, ತೊಂದರೆ ಕೊಡಲಿಲ್ಲ, ಡಿಸ್ಟರ್ಬ್ ಮಾಡಲಿಲ್ಲ. ಆ ಡಿಸ್ಟರ್ಬೆನ್ಸ್ ಇಲ್ಲದೆ ಇದ್ದದ್ದೇನೆ ನನಗೆ ಬದುಕುವ ಆಸೆ ತಂದಿತ್ತು. ಸೊ ದರ್ ಆರ್ ಸೋ ಮೆನಿ ಫ್ಯಾಕ್ಟರ್ಸ್. ರೈಟ್. ಈಗ ನಿಮ್ಮ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಡೂಸ್ ಅಂಡ್ ಡೋಂಟ್ಸ್ ಬೇರೆಯವ್ರು ಏನ್ ಮಾಡಬೇಕು ಮಾಡಬಾರ್ದು ಅಂತ ನೀವು ಹೇಳಿದ್ರೆ ನಿಮ್ಮಿಂದ ಒಂದಷ್ಟು ಜನ ಕಲ್ತ್ಕೊಳ್ತಾ ಇದ್ದಾರೆ. ಬಟ್ ನಿಮಗೂ ಈ ಒಂದು ಎಕ್ಸ್ಪೀರಿಯನ್ಸ್ ಆಗೋದಕ್ಕೆ ಮುಂಚೆ ನಿಮ್ಮ ಸುತ್ತ ಯಾರನ್ನಾರ ನೋಡಿದಾಗ ನೀವಿಷ್ಟು ಪ್ರಿಪೇರ್ಡ್ ಆಗಿರೋದಕ್ಕೆ ನೀವೇನಾದ್ರೂ ಒಂದು ಮೆಸೇಜ್ನ ಎಲ್ಲಿಂದನಾದ್ರು ತಗೊಂಡಿದ್ರೆ, ನಿಮ್ಮ ಸುತ್ತ ಏನಾದ್ರು ನಡೆದಿತ್ತಾ ಈ ತರ ಅಂತ? ಬೇಕಾದಷ್ಟು. ನನ್ನ ಸ್ನೇಹಿತ ವಿಜಯ್ ಜಾಗೀರ್ದಾರ್ ಅಂತ, ಈಗ ಅವನಿಲ್ಲ. ಒಂದು 10 ವರ್ಷದ ಕೆಳಗೆ ಎಲ್ಲೋ ಒಂದು ಕಾರ್ಡಿಯಾಕ್ ಅರೆಸ್ಟ್ ಆಯಿತು. ಕಾರಲ್ಲಿ ಹೋಗ್ತಾ ಇದ್ರು, ಅರೆಸ್ಟ್ ಆಯಿತು. ಅರೆಸ್ಟ್ ಆಗಿದ ಸ್ವಲ್ಪ ಹೊತ್ತಿನಲ್ಲಿ ಹಾಸ್ಪಿಟಲ್ ರೀಚ್ ಆದರು. ಗಾಬರಿ ಆಯಿತು. ಹಾಸ್ಪಿಟಲ್ ರೀಚ್ ಆದರು, ಯಾರೂ ಜೊತೆಲಿರಲಿಲ್ಲ. ಒಳಗೆ ಹೋಗೋ ಅಷ್ಟೊತ್ತಿಗೆ ಹೋಗ್ಬಿಟ್ಟ. ಆಮೇಲೆ ಅವರು ಅದಾದಮೇಲೆ ಆಂಜಿಯೋಗ್ರಾಮ್ ಮಾಡೋವಾಗಲೇ ಅವನಿಗೆ ಗಾಬರಿ ಆಗಿತ್ತು, ಹೋಗ್ಬಿಟ್ಟ. ಆಂಜಿಯೋಗ್ರಾಮಿನ ರಿಪೋರ್ಟ್ಸ್ ಏನಿತ್ತು, ಅವನಿಗೆ ಒಂದೇ ಒಂದು ವಾಲ್ವ್ ಬ್ಲಾಕ್ ಆಗಿದ್ದು 50% ಮಾತ್ರ. ಸೊ ನನಗೆ ಮೆಸೇಜ್ ಏನು, ಈ ಥರದ ಸಂದರ್ಭದಲ್ಲಿ ನನಗೆ ಮೆಸೇಜ್ ಬಂದಿದ್ದ, ಗಾಬರಿ ಆಗಬೇಡ ಅಂತ. ಸೊ ಅವನು 50% ಒಂದು ವಾಲ್, ಇನ್ನು ಮಿಕ್ಕಿದ 3 ಇದೆಯಲ್ಲ. ಕರೆಕ್ಟ್. ಸೊ ಗಾಬರಿ ಆಗಲಿಲ್ಲ. ಇನ್ನೊಬ್ರು ಚಂದ್ರಮೋಹನ್ ಅಂತ, ನನ್ನ ತುಂಬ ಆತ್ಮೀಯ, ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದರು. ಅವರು ACP ಆಗಿದ್ರಲ್ಲಿ. 2-3 ದಿನದ ಮುಂಚೆ ನಾವೆಲ್ಲ ಭೇಟಿ ಮಾಡಿದ್ವಿ. ತುಂಬ ಆತ್ಮೀಯ, ಸಮಾಜದ ಬಗ್ಗೆ ತುಂಬ ಕಾಳಜಿ. ಅವ್ರಿಗೇನೋ ಒಂದು ಗಾಬರಿಯಾಗಿ ಹಾರ್ಟ್ ನೋವ್ತಾ ಇದೆ ಅಂತ ಹೇಳಿ ಯಾವುದೋ ಒಂದು ಹಾಸ್ಪಿಟ್ಲ್ ಅಡ್ಮಿಟ್ ಆದರು ಬೆಂಗಳೂರಿನಲ್ಲಿ. ಅಡ್ಮಿಟ್ ಆದರೂ ಅವ್ರನ್ನ ಇಮ್ಮಿಡಿಯೇಟ್ ಕರೆಕ್ಟ್ ಟೈಮಿಗೆ ಬಂದಿದ್ದೀರಾ ಅಂತ ಹೇಳಿ ಅವ್ರನ್ನ ಒಳಗೆ ಕರ್ಕೊಂಡೋದ್ರು. ಆಂಜಿಯೋಗ್ರಾಮ್ ಮಾಡಿದ್ರು, ಆಮೇಲೆ ಸರ್ಜರಿ ಮಾಡಿದ್ರು. ಆಮೇಲೆ ಒಂದು 3 ದಿನ ಆದಮೇಲೆ ಕಳಿಸ್ಕೊಟ್ರು. ಅವ್ರ ಮನೆಯವ್ರಿಗೆ ಇನ್ಫಾರ್ಮೇಶನ್ ಕೊಡೋಕ್ಕಾಗಲಿಲ್ಲ, ಅಷ್ಟು ಅರ್ಜೆಂಟಲ್ಲಿ ಸರ್ಜರಿ ಆಯಿತು. ಅವರೊಬ್ಬರೇ ಇದ್ದರು. ಸರ್ಜರಿ ಮುಗಿಸ್ಕೊಂಡು ಬಂದರು. ಒಂದು 3 ದಿನ ಇದ್ದರು, ಸತ್ತೋದ್ರು ಅವರು. ಎಲ್ಲ ಆಗಿ ಮನೆಗೆ ಬಂದ್ಮೇಲೆ ಏನಾಯಿತು? ಅದೇ ಆ ಗಾಬರಿಯ ಕಂಟಿನ್ಯೂಯೇಷನ್, ನಂಗೇನೋ ಆಗೋಗಿದೆ ಅನ್ನುವ ಕಂಟಿನ್ಯೂಯೇಷನ್. ಒಬ್ಬರು ಆನ್ ದಿ ವೇನೇ ಸತ್ತೋದ್ರು, ಇನ್ನೊಬ್ಬರು ಒಂದು ಸರ್ಜರಿ ಆದಮೇಲೆ ಹೋದರು. ಹಾಗೆ ನಾನು ನೋಡಿದಂಥ ಸುಮಾರು ಜನ ಸರ್ಜರಿ ಟೇಬಲಲ್ಲಿ ಸತ್ತೋಗಿದ್ದಾರೆ. ಅಂದರೆ ಏನೋ ಆಗ್ತಾ ಇದೆ, ಏನೋ ಆಗ್ತಾ ಇದೆ ಅಂತ. ಸೊ ಏನೂ ಆಗ್ತಾ ಇಲ್ಲ ಅನ್ನೋದು ಒಂದು ಸ್ಪಷ್ಟ ಮಾಡ್ಕೊಳ್ಳೋಣ. ಎಫಿಷಿಯೆಂಟ್ ಡಾಕ್ಟರ್ಸ್ ಇದ್ದಾರೆ ಅದನ್ನ ಹ್ಯಾಂಡಲ್ ಮಾಡಲಿಕ್ಕೆ. ತುಂಬ ಕ್ರಿಟಿಕಲ್ ಕಂಡೀಷನಲ್ಲೂ ಗಾಬರಿ ಆಗಬೇಡಿ ಅಂತ ಹೇಳ್ತಾ ಇದ್ದೀನಿ. ಮೋಸ್ಟ್ ಇಂಪಾರ್ಟೆಂಟ್ ಮೆಸೇಜ್ ಇದು. ಸೊ ನನಗೆ ಇದೆಲ್ಲವೂ ಕೂಡ ಪ್ರಿಪ್ರೇಷನ್ಗೆ ಅನುಕೂಲ ಆಗೋಯ್ತು. ನನಗೂ ಏನೂ ಆಗಿಲ್ಲ. ನಾನು ಅನ್ಕೊಂಡ್ಬಿಟ್ಟೆ ನನಗೆ ಒಂದು ವಾಲ್ವ್ ಅಷ್ಟೇ, ಅದು 50% ಮಾತ್ರ ಆಗಿದೆ ಅಂತ ನಾನು ಅನ್ಕೊಂಡ್ಬಿಟ್ಟೆ ಅಷ್ಟೆ.
ಆಗಿದ್ದು ಬೇರೆ. ಕರೆಕ್ಟ್. ಸೊ ದಟ್ಸ್ ಇಟ್. ಚೆನ್ನಾಗಿರ್ಲಿ, ಸಮಾಜ ಚೆನ್ನಾಗಿದ್ದಷ್ಟು, ಆರೋಗ್ಯವಾಗಿದ್ದಷ್ಟು ಮನೆ ಚೆನ್ನಾಗಿರುತ್ತೆ. ನಿಜ. ಮನೆ ಚೆನ್ನಾಗಿದ್ದರೆ ಸುತ್ತಮುತ್ತಲಿನ ವರ್ಕ್ ಅಟ್ಮಾಸ್ಫಿಯರ್ ಚೆನ್ನಾಗಿರುತ್ತೆ, ವಾತಾವರಣ ಚೆನ್ನಾಗಿರುತ್ತೆ. ಇಡೀ ಸಮಾಜ ಚೆನ್ನಾಗಿ ಆಗ್ಬೇಕಂದ್ರೆ, ಸ್ವಸ್ಥ ಸಮಾಜ ಆಗ್ಬೇಕಂತಂದ್ರೆ ಟೇಕ್ ಕೇರ್ ಆಫ್ ಎವ್ರಿ ಪಾರ್ಟ್ ಆಫ್ ಯುವರ್ ಬಾಡಿ. ರೈಟ್. ಥ್ಯಾಂಕ್ ಯು ಸೋ ಮಚ್. ಇದನ್ನ ನೋಡ್ತಾ ಇದ್ರೆ ಎಷ್ಟೋ ಜನಕ್ಕೆ ಒಂದು ಆತ್ಮವಿಶ್ವಾಸ ಬರುತ್ತೆ, ಸೆಲ್ಫ್ ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ. ಇಲ್ಲ ಏನು ಬಂದರೂ ಎದುರಿಸ್ತೀನಪ್ಪ ಅನ್ನೋ ಧೈರ್ಯ ಬಂದಿರುತ್ತೆ. ಇವತ್ತು ಫ್ಯಾಮಿಲೀಸ್ಗೆ ಹೇಗೆ ನಾವು ವ್ಯವಹರಿಸ್ಬೇಕು ನಮ್ಮವರದ್ದೇ ಜೊತೆ ಅನ್ನೋ ಒಂದು ಅವೇರ್ನೆಸ್ ಬಂದಿರುತ್ತೆ. ಇದೆಲ್ಲ ನಿಮ್ಮ ಸುತ್ತ ನಡೆದಿರೋದನ್ನ ಯಥಾವತ್ತಾಗಿ ನಮ್ಮ ಜೊತೆ ಶೇರ್ ಮಾಡಿದ್ದೀರಾ. ವಿ ವಿಶ್ ಯು ಲಾಂಗ್ ಹ್ಯಾಪಿ ಹೆಲ್ದಿ ಲೈಫ್. ನಿಮ್ಮಿಂದ ಇನ್ನೂ ತುಂಬ ಜನ ತುಂಬ ಕಲಿಯೋದಿದೆ. ನೀವು ಯಾವಾಗಲೂ ಆರೋಗ್ಯವಾಗಿ, ಖುಷಿಯಾಗಿ, ಎನರ್ಜೆಟಿಕ್ ಆಗಿ ಎನರ್ಜಿನ ಹಂಚ್ತಾ ಹೀಗೆ ಚೆನ್ನಾಗಿರಬೇಕು ಅಂತ ನಾವು ಎಲ್ಲರ ಪರವಾಗಿ ವಿಶ್ ಮಾಡ್ತೀನಿ, ಪ್ರೇ ಮಾಡ್ತೀನಿ ಆ ದೇವರಲ್ಲಿ. ಥ್ಯಾಂಕ್ ಯು. Thank you so much.